ಹೇಗಿದೆ? ಬೆಳಗ್ಗೆ ಸ್ಕೂಲ್ ಅಂದರೆ ಇಂಟ್ರೆಸ್ಟ್ ಇದೆಯಾ? ಯಾಕಂದರೆ ನಾವು ಈ ಒಂದು ಬಯಸ್ತೀವಿ, ಈ ಓದೋ ಬಯಸ್ತೀವಿ. ಈಗ ನೀವು 25 ವರ್ಷ ಏನು ಕಷ್ಟಪಟ್ಟು ಓದ್ತೀರ, ಇಷ್ಟಪಡಬೇಕು, ಕಷ್ಟಪಡಬೇಕು, ಬೇರೆ ಏನು ಮೈಂಡಲ್ಲಿ ಹಾಕ್ಕೋಬೇಕು. ನಮ್ಮದು ಏನು ಕೆಲಸ ಓದೋದು. 25 ವರ್ಷ ಯಾರು ಕಷ್ಟಪಟ್ಟು ಇಷ್ಟಪಟ್ಟು ಅಂತಾರೆ 70 ವರ್ಷ ಆರಾಮ್ ಜೀವನ ಸಿಗುತ್ತೆ. ಆಮೇಲೆ ಎಲ್ಲ ಇರೋದೆ, ವ್ಯವಸಾಯ ಇರೋದು, ಮತ್ತು ಹಸು ನೋಡ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ. ನೀವು ನಿಮ್ಮ ತಂದೆ ತಾಯಿ ಹೇಳ್ದಾಗೂ ಓದಬೇಕು ಅನ್ನೋದು ಇಂಟ್ರೆಸ್ಟ್ ನಿಮಗೆ ಕೆಲಸ ಆಮೇಲೆ ಮಾಡ್ಕೊಂಡು ಇದ್ದೇ ಇರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಓದೋ ಕಡೆ ಆಸ್ತಿ ದುಡ್ಡು ಕಳ್ಕೊಬೋದು, ನೀವು ಓದೇ ಕಳ್ಕೊಬೋದು, ಹಾಕೋ ವಸ್ತುಗಳು ಕಳ್ಕೊಬೋದು, ನೀವು ಚೆನ್ನಾಗಿ ಎಜುಕೇಟಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸ ತೊಗೊಂಡು ನಿಮ್ಮಿಂದ ನಿಮ್ಮ ಬದುಕಿಗೆ ಅದು ಕುತ್ಕೊಳ್ಳೋಕ್ಕಾಗುತ್ತಾ? ಯಾರು ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತ ಓದಬೇಕು. ಇಂಡಿಪೆಂಡೆಂಟ್ ಆಗಿ ನೀವು ಬದುಕಬೇಕು. ನಾಳೆ ಕಾಲಕ್ಕೆ ನಿಮಗೆ ವಿದ್ಯಾಭ್ಯಾಸ ಅನ್ನ ಆಗ್ತಾರೆ, ಅದ್ರ ಸಿದ್ಧ ಆಗ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿ ಬದುಕಬಾರ್ದು. ನಿಮ್ಮ ವಿದ್ಯೆ ನಿಮ್ಮ ಕೈಲಿದ್ದರೆ ನಾಳೆ ಕಾಲಕ್ಕೆ ನೀವು ಎಲ್ಲಿದ್ದರೂ ಜಯಿಸ್ಬೋದು. ಎಜುಕೇಷನ್ ಫಸ್ಟ್ ಆಯಿತಾ? ಕಾನ್ಸಂಟ್ರೇಟ್ ಮಾಡಿ ಓದೋ ಟೈಮೇ ಓದಿ. ಮೊಬೈಲ್ಗಾಗಲಿ ಇನ್ನೊಂದಾಗಲಿ ಅದಕ್ಕೆ ಆಗಬೇಕು. ನೀವು ಆಮೇಲೆ ಕೂತ್ಕೊಂಡು ನೋಡೋದು, ಆಮೇಲೆ ಮಾಡ್ಕೊಂಡು ಕೂತ್ಕೊಂಡು ನೋಡೋ ವಯಸ್ಸು ಬರುತ್ತೆ. ಅವಾಗ ನೋಡೋದು ಅಷ್ಟು ವಿದ್ಯಾಭ್ಯಾಸ ಎಕ್ಸ್ಟ್ರಾ. ಈಗ ಮೊಬೈಲ್ ಯೂಸ್ ಮಾಡಿ ಬೇಡ ಅನ್ನಲ್ಲ, ಅದರಲ್ಲಿ ಒಳ್ಳೆದನ್ನು ಬಳಸಿ. ಡಿಕ್ಷನರಿ ವರ್ಡ್ಸ್ ಅಂಥದ್ದಿಲ್ಲ, ಗೂಗಲ್ನಲ್ಲಿ ಬ್ರೌಸ್ ಮಾಡಿ ಜನರಲ್ ನಾಲೆಜ್ ಏನೇನು ಬೇಕೋ ಆ ವಿಷಯವನ್ನು ತಿಳ್ಕೊಳ್ಳಿ. ಈ ಗೇಮ್ಸ್ ಆಡಿ ಸುಮ್ಮನೆ ಯಾವುದಾದ್ರೂ ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡಬೇಕು. ಆಯಿತಾ? ಏನು ಮಾಡಬೇಕು? ಮೊಬೈಲ್ ತೊಗೊಂಡಾಗ ಏನಕ್ಕೆ ಬಳಸ್ಕೋಬೇಕು? ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದನ್ನು ಬಳಸ್ಕೊಡಿ, ಕೆಟ್ಟದ್ದು ಸ್ವಲ್ಪ ಪಕ್ಕಕ್ಕೆ ನಾಳೆ ಅದು ಒಂದು ದಿನ ಬರುತ್ತೆ. ನಿಮಗೆ ಕೂತ್ಕೊಂಡು ಆಮೇಲೆ ಮಾಡ್ಕೊಂಡು ನೋಡಿ ನಿಮ್ಗೆ ಹೇಳೋದು ಇರೋದಿಲ್ಲ. ಈಗ ನಿಮ್ಮ ಟೈಮ್ ಓದೋದಿಲ್ಲ. ಈಗ ಸಂಡೇ ಸುತ್ತ ಎಕ್ಸ್ಟ್ರಾ ನಿಮ್ಮ ಸಿಲೆಬಸ್ ಒಂದಷ್ಟು ವರ್ಡ್ಸ್ಗಳಿರುತ್ತೆ, ಪದಗಳು. ಇನ್ನು ಡಿಕ್ಷನರಿ ಹ್ಯಾಂಡ್ ಬೇಡ, ಮೊಬೈಲ್ ಸ್ವಲ್ಪ ಅದನ್ನು ಬ್ರೌಸ್ ಮಾಡಿ ಹೊಸ ಪದಗಳನ್ನು ತಿಳ್ಕೊಂಡು ದಿವಸಕ್ಕೆ ಮತ್ತೆ ಪದ ಬರ್ಕೊಳ್ಳಿ. ಒಂದು ಇದಕ್ಕಿದೆ ಅರ್ಥ ತಿಳ್ಕೊಂಡೆ ನಾಲೆಜ್. ಈಗ ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಆ ಪದ ಬರುತ್ತೆ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಅಂಥದ್ದಕ್ಕೆ ಬೆಳೆಸ್ಕೊಳ್ಳಿ. ಇಷ್ಟು ಜನ ಮೊಬೈಲ್ ಏಜು ನಿಮ್ದೆಲ್ಲ ಇದು ಮೊಬೈಲನ್ನು ಯೂಸ್ ಮಾಡೋ ಏಜು ಎಲ್ಲ ಕೂಡ ಅದ್ರ ಬಗ್ಗೆ ಬಿಟ್ಟೋ ಇದು ನಿಮಗಿಲ್ಲ. ಏನೇನು ಬೇಕು ತಿಳ್ಕೋಬೇಕು, ಓದಬೇಕು. ಒಳ್ಳೊಳ್ಳೆ ಪುಸ್ತಕಗಳು ಕೇಳಿ ಇಲ್ಲಿ ಸಿಗುತ್ತೆ. ನಿಮ್ಮ ತಂದೆ ತಾಯಿ ಕೇಳಿದ್ರೆ ಒಂದು ಲೈಬ್ರರಿ ಕರ್ಕೊಂಡೋಗಿ ಟೈಮ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಓದಿ ತಿಳ್ಕೊಳ್ಳೋ ವಿಷಯ ಇದೆ. ಮೊದಲನೇದಾಗಿ ಗುರುಗಳನ್ನ ಗೌರವಿಸ್ಬೇಕು. ಯಾಕಂದರೆ ನಿಮಗೆ ಅಡಿಪಾಯಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 4 ಸಲ ಕೇಳಿ. ನೀವು ಪಡಿಸ್ಕೋಬೇಕು ಅವ್ರು. ಮೇಡಮ್ ಇದು ಅರ್ಥ ಆಗಿಲ್ಲ, ಹೇಳ್ತಾರಲ್ವ. ನನ್ನ ಮೇಡಮ್ ಹೊಡೆದ್ರು ಅವೆಲ್ಲ ಇಡಬಾರ್ದು. ಯಾಕಂದರೆ ಇವತ್ತು ಒಂದು ಹೇಳ್ತಿದ್ರೆ ನಾಳೆ ಒಳ್ಳೆ ಮೆಟೀರಿಯಲ್ ಆಗ್ತದೆ ಅಲ್ವಾ? ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಗುರುಗಳು ಇವತ್ತು ನಿಮ್ಮ ಗುರುಗಳದ ಎಷ್ಟು ವ್ಯವಸಾಯ ಇದೆ ಗೊತ್ತಾ? ಇವತ್ತು ಇಂಜಿನಿಯರ್ ಆಗ್ಬೋದು, IAS ಆಫೀಸರ್ಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಅವರೆಲ್ಲ ಅವರಿಂದ ಬಂದವರು. ಮತ್ತು ಯಾವುದೇ ಒಂದು ಸ್ಥಾನ ಇರಬೇಕಂದ್ರೆ ಗುರುಗಳು ಇಂಪಾರ್ಟೆಂಟ್. ಗುರುವನ್ನು ಗೌರವಿಸಬೇಕು. ಗುರುಗಳು ಹೇಳಿದ್ದನ್ನು ನಾವು ಕಲಿಬೇಕು. ಅದನ್ನು ಶ್ರದ್ಧೆಯಿಂದ ಇವತ್ತು ಏನು ಹೇಳಿದ್ರು ಗುರುಗಳು ಅದನ್ನು ಮುಗಿಸ್ಬಿಡ್ಬೇಕು. ಇವತ್ತೇ ನಾಳೆ ಅನ್ನೋದು ಏನು ಇರಬಾರ್ದು ಅಲ್ವಾ? ಅದರಿಂದ ಎಲ್ಲ ವಿದ್ಯೆಗೆ ಇಂಪಾರ್ಟೆಂಟ್ ಕೊಡಿ. ದೊಡ್ಡವರನ್ನು ಗೌರವಿಸಿ. ಮೊದಲನೇದಾಗಿ ಯಾಕಂದರೆ ವಿದ್ಯೆ ಪಕ್ಕದಲ್ಲಿ ಒಂದು ಸಂಸ್ಕಾರ ಅನ್ನೋದು ಇರಬೇಕು. ದೊಡ್ಡವರು ಅನ್ನೋದು ಗೌರವ. ಅಷ್ಟೇ ನಾವು ವಿದ್ಯಾವಂತರಾಗಿ ಮತ್ತು ನಾವು ಏನಕ್ಕೆ ಕೇಳ್ಬೋದು, ನಿಮ್ಮ ಕೊಡವಾದ ನಾಗರಿಕರ ವೇದಿಕೆಯಲ್ಲಿ ನಾವು ಹೆಣ್ಮಕ್ಳ ವಿಶೇಷವಾಗಿ ಧೈರ್ಯ ತುಂಬ. ಧೈರ್ಯನೇ ಒಂದು ಆಯುಧ. ನಮಗೆ ಹೆಣ್ಮಕ್ಳು ಯಾವುದೋ ಒಂದು ಆಯುಧ ಬೇಕಾಗಿಲ್ಲ. ಧೈರ್ಯ ಏನಾಗಲಿ ಯಾರೇ ಆಗಲಿ ಧೈರ್ಯದಿಂದ ಫೇಸ್ ಮಾಡಬೇಕು. ಭಯ ಬೀಳಬಾರ್ದು ಯಾವುದೇ ಒಂದು ವಿಷಯದಲ್ಲಿ ಅಲ್ವಾ? ಎಲ್ರಿಗೂ ಧೈರ್ಯ ಇದೆ ತಾನೆ? ಭಯ ಇಲ್ವಾ? ಇಲ್ವಾಗ್ಲೂ ಟೆಸ್ಟ್ ಮಾಡ್ರಲ್ವಾ? ಹಾಂ, ಧೈರ್ಯ ಅದೇ ಧೈರ್ಯನೇ ಒಂದು ಆಯುಧ. ಧೈರ್ಯವಾಗಿ ಮುನ್ನುಗ್ಗಬೇಕು ಎಲ್ಲದರಲ್ಲೂ. ನೀವು ನೋಡ್ರಿ ಪ್ರತಿಯೊಂದು ವರ್ಷನ ಹೆಣ್ಮಕ್ಳದ್ದೇ ಎಷ್ಟು ಬರ್ತಾರೆ. ಯಾಕೆ ಅಷ್ಟು ಹೆಣ್ಣು ಕಲ್ತ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು. ಇವತ್ತು ನೀವು ವಿದ್ಯೆ ಕಲ್ತ್ಕೊಂಡ್ರೆ ನಾಳೆ ನಮ್ಮಪ್ಪಗೆ ಏನೂ ಗೊತ್ತಿಲ್ಲ ಅಂದರೆ ನೀವು
ಅದನ್ನು ಹೇಳಿ ತಿಳಿಸ್ತೀರಲ್ಲ ನಿಮ್ಮ ಅಪ್ಪ ಅವ್ರಿಗೆ ವಿದ್ಯಾವಂತರಾಗಿ ನಿಮ್ಮ ಮಕ್ಕಳಿಗೂ ಅಷ್ಟೇ ಏನು ಮಾತಾಡಿ ಏನು ಮಾಡಿ ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಬರೋದಿಲ್ಲ. ಈಗ ನಿಮ್ಮ ಗುರುಗಳು ಏನು ಕೊಟ್ಟಿರ್ತಾರೋ ಅದನ್ನು ಸಾಯಂಕಾಲ ಆದರೆ ನೋಡೋರು ಎಷ್ಟು ಜನ ನೋಡ್ತಾರೆ? ನಿಮ್ಮಪ್ಪ ನೋಡ್ತಾರೆ, ನಿಮ್ಮ ಬ್ಯಾಗ್ ತೆಗೆದು ಹೋಮ್ವರ್ಕ್ ಬರ್ದಿದ್ದೀರಂತ ನಿಮ್ಮ ತಾಯಿ ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ? ಇಲ್ಲೇ ಸುಳ್ಳು ಹೇಳ್ಬಾರ್ದು, ಸುಳ್ಳಂತೂ ಹೇಳ್ಬಾರ್ದು. ಸಾಯಂಕಾಲ ಓದ್ಕೊಳಕ್ಕೆ ಕೂತ್ಕೊಂಡ್ರೆ ನಿಮ್ಮ ತಂದೆ ತಾಯಿಗಳು ಹೋಮ್ವರ್ಕ್ ಗುರುಗಳು ಏನು ಕೊಟ್ಟಿರ್ತಾರೆ, ಇವತ್ತು ಏನು ಪಾಠ ಮಾಡಿದ್ದಾರೆ ಅಂತ ನಿಮ್ಮನ್ನು ಎಲ್ಲರೂ ಕಳ್ತಾರೆ. ತಂದೆ ತಾಯಿ ನಿಜವಾಗ್ಲೂ ಕಳ್ತಾರೆ. ಓಕೆ, ವೆರಿ ಗುಡ್. ಹಾಗಾದ್ರೆ ಮತ್ತೆ ಗುರುಗಳು ಇನ್ನೊಂದು ಮಾಡ್ತಾರೆ, ಪೇರೆಂಟ್ಸ್ ಕರ್ಕೊಂಡ್ಬರ್ಬೇಕು ಅಂತ ತಂದೆ ತಾಯಿಗಳು ಒಂದು 6 ತಿಂಗಳಿಗಾದ್ರೂ ನೀವು ಸ್ಕೂಲ್ ಹತ್ರ ಕರ್ಕೊಂಡ್ಬರ್ಬೇಕು. ನಿಮ್ಮ ತಂದೆ ತಾಯಿಗಳು ಹೇಳ್ಬೇಕು ಅವ್ರಿಗೆ ನೀವೇನು ಮಾಡ್ತಾ ಇದ್ರೆ ಏನು ಓದ್ತಾ ಇದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ ಕರೆದ್ರು ಬನ್ನಿ ಅಟೆಂಡ್ ಮಾಡಿ ನಿಮ್ಮ ಪ್ರೋಗ್ರಾಮು ರಿಪೋರ್ಟ್ ಕಾರ್ಡ್ ಬರುತ್ತಲ್ಲ ಅದನ್ನು ತೋರಿಸಿ ಬನ್ನಿ. ನೀವು ಅಷ್ಟೇ ಮೇಡಮ್, ಅವ್ರಿಗೆ ಸ್ವಲ್ಪ ಮಕ್ಕಳಿಗಾದ್ರೂ ಇದು ಮಾಡಿದ್ರೆ ಅವ್ರು ಕರ್ಸ್ಕೋಬೇಕು, ಅವಾಗೇ ಇದು ಬರೋದು. ಅವಾಗ ಅವ್ರು ಬಂದಾಗ ಮಕ್ಕಳ ಬಗ್ಗೆ ಏನು ನಿಮ್ಗೆ ಮುಂದೆ ಗೊತ್ತಿದ್ದೀರ ಅಂತ ಅವ್ರಿಗೆ ಹೇಳಿದ್ರೆ ಸ್ವಲ್ಪ 4 ಸಲ ಹೇಳಿದಾಗ ಒಂದ್ಸಲ ಆದರೂ ಅವ್ರು ತಿಳ್ಕೊಂತಾರೆ. ಮಾಡ್ತಾ ಇರ್ತೀವಿ. ಕೆಲವ್ರು ಬರಲ್ಲ ಪೇರೆಂಟ್ಸ್ ಮೀಟಿಂಗ್, ನಾವು ತುಂಬ ಜನ ನೋಡ್ತೀವಿ. ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಕರ್ಕೊಂಡ್ಬರ್ಬೇಕಲ್ವ ತಾನೆ, ಕರ್ಕೊಂಡ್ಬರ್ತಾನೆ. ಯಾಕಂದರೆ ನಾಳೆ ನೀವು ಹೆಂಗೆ ಓದ್ತಾ ಇದ್ದೀರಿ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಆದಷ್ಟು ಆ ಕೆಲಸ ಇನ್ನೊಂದು ದಿವಸ ಮಾಡ್ಕೊಪ್ಪ ಅಂತ ಹೇಳಿ ಪರವಾಗಿಲ್ಲ. ವ್ಯವಸಾಯ ಎಲ್ಲ ಇದೆಲ್ಲ ಮಾಡ್ಬೋದು. ಒಂದು ದಿವಸ ಆದರೂ ಬನ್ನಿ, 6 ತಿಂಗಳು ಒಂದ್ಸಲ ಆದರೂ ಬಂದು ನಾವು ಸ್ಕೂಲ್ ಅಷ್ಟೇ ನಮ್ಮ ಮಿಸ್ಸಿನ ಮಾತಾಡಿಕೊಂಡು ಅಲ್ಲಿ ಅಟೆಂಡ್ ಮಾಡ್ಕೊಂಡು ಬರಲೇಬೇಕು ಅಂತ ಹೇಳ್ಬೇಕು. ಹೇಳ್ತೀರಾ? ಈಗ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ನಾವು ಆರೋಗ್ಯ, ನಾವು ಈಗ ಓದಬೇಕು ಅಂದ್ರೇನು ನಾವು ಏನು ಮಾಡ್ಬೇಕಂದ್ರೆ ಆರೋಗ್ಯ ಇರಬೇಕಲ್ಲ. ಸ್ವಚ್ಛತೆ ಏನೇ ಆಗಲಿ ನಾವು ಸ್ವಚ್ಛತೆಗೆ ಇಂಪಾರ್ಟೆಂಟ್ ಕೊಡಬೇಕು. ಎಲ್ಲಂದ್ರೆ ಕಸ ಬಿಸಾಕಬಾರ್ದು. ಒಂದು ಡಸ್ಟ್ಬಿನ್ ಇರುತ್ತೆ, ನಾವು ಯೂಸ್ ಮಾಡೋದು ಅಲ್ಲಿ ಇರಬೇಕು. ನಾವು ಸುತ್ತಮುತ್ತಲೂ ಇರೋ ಜಾಗದಲ್ಲಿ ನೀಟಾಗಿರ್ಬೋದು ಅಲ್ವಾ? ಅಲ್ಲಿ ಪಕ್ಕದಲ್ಲಿರೋರ್ಗೂ ಹೇಳ್ಬೇಕು. ಯಾಕಂದರೆ ನೀವು ವಿದ್ಯಾವಂತರು ಇದೇ ಕಲಿತಾ ಇದ್ದಾರೆ. ಅಲ್ಲಿ ನಿಮ್ಮ ತಂದೆ ತಾಯಿಗೂ ಮನೆಗೆ ಹೇಳಬೇಕು ಸ್ವಚ್ಛವಾಗಿರುತ್ತೆ, ಆರೋಗ್ಯ ಸ್ವಚ್ಛವಾಗಿರುತ್ತೆ. ಹೇಳ್ತಿರ್ತಾನೆ. ಒಳ್ಳೆಯದನ್ನು ಹೇಳೋದಕ್ಕೆ ವಯಸ್ಸು ಬೇಡ, ಯಾವ ವಯಸ್ಸಿನ ಮಕ್ಕಳಾದರೂ ದೊಡ್ಡವ್ರಿಗಾದ್ರೂ ತಿಳಿಸ್ಕೊಡ್ಬೋದು ಒಳ್ಳೆಯ ವಿಷಯಗಳನ್ನ. ಇದು ನೀಟ್ನೆಸ್ಸು, ನೀಟಾಗಿ ಇಟ್ಕೊಳ್ಳೋದು ನೀವು ಹೇಳ್ಕೊಡ್ಬೋದು. ಇಲ್ಲ ಆಯಿತಾ? ಇಲ್ಲಿ ಏನು ಕಲಿತೀರೋ ಅದನ್ನು ನೋಡಿ ನಿಮ್ಮ ಮನೆಗಳಲ್ಲಿ ಹೇಳಿ ಅವ್ರಿಗೂ ಹೇಳ್ಕೊಡ್ಬೋದು. ನೀಟ್ನೆಸ್ ಬಗ್ಗೆ ಆಗಲಿ ಪ್ರತಿಯೊಂದ್ರ ಬಗ್ಗೆ ನೀಟ್ನೆಸ್ ಇಂಪಾರ್ಟೆಂಟು. ಅದಿದ್ದರೆ ಆರೋಗ್ಯವಾಗಿರ್ತೀವಿ ನಾವು. ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಲ್ವಾ? ನಾನು ಹುಷಾರಾಗಿಲ್ಲ, ಆರೋಗ್ಯವಾಗಿಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಅವ್ರಿಗೆ ಹೇಳಿ ಪರವಾಗಿಲ್ಲ. ಹೆಣ್ಮಕ್ಳೆಲ್ಲ ನಿಮಗೆ ಮಂತ್ಲಿ ಕ್ಲೀನಿಂಗು ಹೈಜೀನ್ ಗೊತ್ತಾ? ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಸ್ಟಾರ್ಟ್ ಆಗಿ ಎಷ್ಟು ಕ್ಲೀನಾಗಿರಬೇಕು ಹೇಗಿರಬೇಕು ಅದೆಲ್ಲ ಗೊತ್ತಿದೆಯಾ? ಇಲ್ಲ ನಿಮಗೆ ಹಾಗೆ ಆಗಿರೋದು ಗೊತ್ತಲ್ವಾ? ಪ್ರತಿ 4 ಗಂಟೆಗೆ ಒಂದ್ಸಲ ಪ್ಯಾಡ್ಸ್ ಬದಲಾಯಿಸಬೇಕು. ವಾಶ್ರೂಮ್ ಇರುತ್ತೆ, ವಾಶ್ರೂಮ್ ಇದ್ದರೆ ಅದನ್ನು ಡಿಸ್ಪೋಸ್ ಮಾಡಬೇಕು. ಗೊತ್ತಿದ್ದೀರಾ? ಗೊತ್ತಿದೆಯಾ ಅದ್ರ ಬಗ್ಗೆ? ಕ್ಲೀನ್ಲಿನೆಸ್ ಕೇಳಿಸ್ಕೊಳ್ಳಿ. ಗೊತ್ತಿಲ್ಲ ನಿಮಗೆ ಕೇಳಿಸ್ಕೊಳ್ಳಿ ಮೇಡಮ್. ಅಲ್ಲಿ ಇನ್ಫೆಕ್ಷನ್ಸ್ ಬರೋದಿಲ್ಲ. ಸಂಕೋಚ ಬೇಡ ಇದರಲ್ಲಿ. ಇದರಲ್ಲಿ ನಾಚಿಕೆ ನಾಚಿಕೆ ಪಡಬಾರ್ದು. ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು ಆರೋಗ್ಯಕ್ಕೆ ಅದು ಒಂದು ಕಾರಣ ಅಲ್ವಾ? ನಾವು ಆರೋಗ್ಯವಾಗಿರಬೇಕು ಅನ್ನೋದಾದರೆ ನೀಟ್ನೆಸ್ ಕ್ಲೀನ್ನೆಸ್ಸು. ಮಂತ್ಲಿ ಪೀರಿಯಡ್ಸ್ ಆಗೋ ಟೈಮಲ್ಲಿ ನಾವು ಎಷ್ಟು ನೀಟಾಗಿರ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ. ಹಾಗಾಗಿ ಪ್ಯಾಡ್ಸ್ಗಳು ಬಳಸಿ ಪ್ರತಿ 4 ಗಂಟೆಗೆ ಒಂದ್ಸಲ ಅದನ್ನು ಡಿಸ್ಪೋಸ್ ಮಾಡಿ ಇನ್ನೊಂದು ಹಾಕ್ಕೊಡಿ. ಟೈಮ್ ಸಿಗುತ್ತೆ ಮೇಡಮ್, ಟೈಮ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಕೇಳಿ, ಯಾಕಂದರೆ ನಿಮ್ಮ ತಾಯಿ ಇದ್ದಂಗೆ ನಿಮ್ಮ ಇಲ್ಲಿ 2 ಟೈಮ್ಸ್ ಬಿಡ್ತೀವಿ ಮೇಡಮ್. 3 o'clock ಮಧ್ಯಾಹ್ನ, 1 o'clock ಒಂದ್ಸಲ ಬಿಡ್ತೀವಿ. ಅದು ಸಾಕು. ಬೆಳಗ್ಗೆ ಹಾಕೊಂಡಿರ್ತೀವಿ, 4 ಗಂಟೆ ಆಗುತ್ತೆ ಬದಲಾಯಿಸಿ, ಮತ್ತು ಸಾಯಂಕಾಲ ಹೋಗೋಷ್ಟು ಒಂದ್ಸಲ ಬದಲಾಯಿಸ್ಕೊಂಡು ಬದಲಾಯಿಸಿ ಅಂದರೆ ಏನಾಗುತ್ತೆ ಅಂದರೆ ಮುಂದೆ ಒಂದು ದಿವಸ ಕ್ಯಾನ್ಸರ್ ಬರುತ್ತೆ. ಹೇಳೋಕ್ಕಾಗಲ್ಲ. ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಕಡೆ ಅದನ್ನು ತಿಳ್ಕೊಬೇಕು. ಮೇಡಮ್ ತಾವು ಯಾವ ರೀತಿಯಲ್ಲಿ ಬಂದಿದ್ದಾರೆ ಅವ್ರಿಗೆ ಹೇಳ್ಕೊಡಿ ಮೇಡಮ್, ಸ್ವಲ್ಪ ಹೇಳಿ. ಇವಾಗ ಮುಳಬಾಗಿಲು ನಾಗರಿಕತೆ ಇದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ಸಂಘಟನೆಯಿಂದ ಬಂದಿರುತ್ತೆ. ಮುಳಬಾಗ ತಾಲೂಕು ನಾಗರಿಕ ವೇದಿಕೆ ಅಂತ ಹೇಳಿ ಇಲ್ಲೇ ನಾಗರಿಕ ವೇದಿಕೆ ಅಂತ ಎಲ್ಲ ಶಾಲೆಯಲ್ಲಿ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಗುರುಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು ಹೇಳ್ಬೋದು. ಹಿಂಗಿಂತ
ಬೇಕು, ಈ ಥರ ಆಗ್ತಾರೆ ನಮ್ಮ ಶಾಲೆಯಲ್ಲಿ. ಅದನ್ನು ನೀವು ಓಪನ್ನಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಈಗಲೂ ಹೇಳ್ಬೋದು. ಭಯ ಬಿಡಬೇಡ್ರಿ. ಇಲ್ಲಿ ಸಮಸ್ಯೆಗಳೇನಾದರೂ ಇದ್ರೆ ಹೇಳಿ. ಇದೆಯಾ? ಯಾಕಂದರೆ ನೀವು ನೋಡಿ, ಎಷ್ಟು ಸೌಕರ್ಯ ಎಲ್ಲೂ ಸಿಗಲ್ಲ. ಬಟ್ಟೆ ಫ್ರೀಯಾಗಿ ಕೊಡ್ತಾರ ಸರ್ಕಾರದಿಂದ, ಶೂಸ್ ಫ್ರೀಯಾಗಿ ಕೊಡ್ತಾರ, ಪುಸ್ತಕ ಫ್ರೀಯಾಗಿ ಕೊಡ್ತಾರ, ಊಟ ಫ್ರೀಯಾಗಿ ಕೊಡ್ತಾರ. ಆಗಿರುವಾಗ ನೀವು ಹೆಂಗಿರ್ಬೇಕು ಹೇಳಿ? ಪಾಸ್ ಗೀಸ್ ಎಲ್ಲಗಿಂತ ಆಕ್ಟಿವ್ ಇರಬೇಕು, ಓದ್ಬೇಕು. ನಮ್ಮ ಗುರುಗಳು ಹಂಗಾಗಿಲ್ಲ. ಇನ್ನೊಂದು ಸ್ವಲ್ಪ ಹೇಳಿ. ನಿಮ್ಮ ವಿದ್ಯಾಭ್ಯಾಸ ನೀವೇ ಮಾಡ್ತೀರಿ ಸರ್ಕಾರದ ಸಹಾಯದಿಂದ ಅಲ್ವಾ? ತಂದೆ ತಾಯಿ ಯಾರೂ ಮದುವೆ ಆಗಿಲ್ಲ. ಸರ್ಕಾರಿ ಸಹಾಯ ಏನಾದರೂ ಸಾಧಿಸುವ ಒಂದು ಮನಸ್ಸಿರಬೇಕು. ಈಗ ಮೈನು ಪ್ರತಿಯೊಂದು ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ ನಂಬರ್ ಯಾವುದಾದ್ರು ಗೊತ್ತಾ? ಗೊತ್ತಾ? ನಿಮ್ಮ ನಂಬರ್ ಅದು ಮೈಂಡಲ್ಲಿ ಇರ್ಬೇಕು. ಯಾಕಂದರೆ ಶಾಲೆ ಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಇದೆ ಅಲ್ವಾ? ಎಲ್ಲೋ ಒಂದಾದ್ರೆ ಯಾರೋ ಒಂದಾದ್ರೆ ಮೊಬೈಲ್ ತೆಗೆದುಕೊಂಡು ಅದನ್ನು ಇನ್ಫಾರ್ಮೇಷನ್ ಮಾಡಿ ಅದನ್ನು ಮೊದಲು ತಿಳ್ಕೊಳ್ಳಿ. ಓಕೆನಾ? ಹೆಣ್ಮಕ್ಳಿಗೆ ಬೇಕಾಗಿರೋದು ನಂಬರಕ್ಕೆ ನೀವು ಮಾಡಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ನಂಬರ್ ಹೊಡಿತಾ ಇದ್ರೆ ಬಾಯಲ್ಲಿ ಹೇಳಿದ್ರೆ ನಾವು ಭಯ ಬಿಡ್ತಾರೆ. ಯಾರಲ್ಲಿ ಎಜೆಂಡಲ್ಲೇ ಇದೆ ಈ ನಂಬರು? ವೆರಿ ಗುಡ್. ಹಾಗಾದರೆ ಎಲ್ಲರೂ ಪರವಾಗಿಲ್ಲ, ಚೆನ್ನಾಗಿ ತಿಳ್ಕೊಂಡಿದ್ದೀರ. ಅಂಥ ಪ್ರಾಬ್ಲಮ್ ಏನಾದರೂ ಬಂದಿದೆಯಾ ನಿಮಗೆ? ಎಲ್ಲೂ ಏನೂ ಬಂದಿಲ್ಲ, ಆರಾಮಾಗಿ ಬರ್ತೀರ ಶಾಲೆಗೆ, ಪಬ್ಲಿಕ್ಕಲ್ಲೂ ಏನಿಲ್ಲ. ಈಗ ನಮ್ಮ ತಾಲೂಕು ಮುಳಬಾಗ ತಾಲೂಕು ನಾಗರಿಕರ ವೇದಿಕೆಯಿಂದ ಹೆಣ್ಮಕ್ಳಿಗೆ ವಿಶೇಷವಾಗಿ ನಮ್ಮ ಕೈಲಾದಷ್ಟು ಮೇಡಮ್ ಅವರು ಗೀತಾ ಮೇಡಮ್ ಅಂತ ಹೇಳಿದ್ರು. ಈ ಪೀರಿಯಡ್ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಅದರ ಒಂದು ಪಾರ್ಸಲ್ ವಿತರಣೆ ಮಾಡ್ತಾ ಇದ್ವಿ. ನಿಮ್ಮ ಮೇಡಮ್ ಅವರು ಶಾಲೆಯಲ್ಲೇ ಇಟ್ಕೊಂಡಿರ್ತಾರೆ, ಕೇಳಿ ಕೊಡ್ಕೊಳ್ಳಿ ಅದನ್ನ ಆ ಟೈಮ್ ಇದರಲ್ಲಿ ಮೇಡಮ್. ಯಾಕಂದರೆ ಅವರು ಮನೆಯಿಂದ ಬರ್ತಾರೆ, ಇಟ್ಕೊಳ್ಳಿ ಅಂಥವ್ರು ಯೂಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇನ್ನೇನಾದ್ರು ಇದೆಯಾ ನಿಮಗೆ? ಪ್ರತಿ 4 ಅವರ್ ಒಂದ್ಸಲ ಬದಲಾಯಿಸ್ಬೇಕು. ಬದಲಾಯಿಸಲೇಬೇಕು. ಮುಜುಗರ ಪಡಬೇಡಿ. ಮುಜುಗರ ಬೇಡ. 4 ಅವರ್ ಒಂದ್ಸಲ ತೆಗೆದುಹಾಕ್ಬೇಕು. ಮತ್ತೆ ಬನ್ನಿ ಇನ್ನೊಂದು ಶಾಪ್ ಮೇಡಮ್ ಎಲ್ಲ ಮಕ್ಕಳು ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಿಮ್ಮ ಮೇಡಮ್ನವ್ರು ಚೆನ್ನಾಗಿ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರಾ? ಯಾರ ಮೇಲೆ ಇಷ್ಟ? ಯಾವ ಮೇಡಮ್ ಅವ್ರ ಮೇಲೆ ಇಷ್ಟ ಜಾಸ್ತಿ ನಿಮಗೆ? ನಾವು ಬಂದಿರೋದು ಏನಕ್ಕೋಸ್ಕರ ಹೇಳಿ? ನಿಮ್ಮನ್ನು ವಿಚಾರಣೆ ಮಾಡೋಕ್ಕೋಸ್ಕರ ಮಾಡಿ. ಏನು ವಿಚಾರಣೆ? ನಮ್ಮ ಮುಳಬಾಗ ತಾಲೂಕು ನಾಗರಿಕ ವೇದಿಕೆಯಿಂದ ನಾವು ಬಂದಿರೋದು ಏನಕ್ಕೋಸ್ಕರವಾಗಿ? ನಿಮ್ಮನ್ನು ವಿಚಾರಣೆ ಮಾಡೋದು. ನಮ್ಮ ಬಡ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ತಾಲೂಕಿನ ಹಿರಿಯ ಮಕ್ಕಳಿರ್ತಾರೆ, ರೈತರ ಮಕ್ಕಳಿರ್ತಾರೆ. ಆ ಮಕ್ಕಳು ಯಾವ ಥರ ವ್ಯಾಸಂಗ ಸಿಗ್ತಾ ಇದೆ, ಅವರಿಗೆ ಏನು ಕಷ್ಟ ನಷ್ಟಗಳಾಗಿವೆ, ಇವತ್ತು ಕುಲಂಕುಷವಾಗಿ ನಾವು ವಿಚಾರಣೆ ಮಾಡೋಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ. ನಮ್ಮ ಹೆಸರು ಏನಂತ? ರಮೇಶ್ ಅಂತ, BM ರಮೇಶ್ ಅಂತ. ಅರ್ಥ ಏನಮ್ಮ? ಆದರೆ ನಾವು ಬಂದಿರೋದು ಉದ್ದೇಶ ಏನು? ನಿಮ್ಮನ್ನು ವಿಚಾರಣೆ ತನಿಖೆ ಮಾಡ್ತಕ್ಕಂಥ ವಿಚಾರಕ್ಕೆ, ನಿಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡೋಕ್ಕೆ, ನಿಮ್ಮ ಆರೋಗ್ಯ ಭಾಗ್ಯವಾಗಿ ಮಾಡಲಿಕ್ಕೆ ನಾವು ತನಿಖೆ ಮಾಡೋಕ್ಕೆ ಬಂದಿದ್ದೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾನಮ್ಮ? ಯಾರಿಗೆ ಅರ್ಥ ಆಗಿಲ್ಲ? ಯಾರಿಗೆ ಅರ್ಥ ಆಗಿಲ್ಲ? ಕನ್ನಡ ಅರ್ಥ ಆಗುತ್ತಾ? ವೆರಿ ಗುಡ್, ವೆರಿ ಗುಡ್. ಸರಿ, ಇವಾಗ ನಮ್ಮ ಮೇಡಮ್ ಅವರೆಲ್ಲ ಬಂದಿದ್ದಾರೆ. ಯಾರಾದರೂ ನಿಮ್ಮ ಹೆಸರು ಕೇಳಿದ್ರ? ಮೇಡಮ್ ಅವರ ಹೆಸರು ಕೇಳಿದ್ರ? ಮೇಡಮ್ ಅವ್ರು ಹೇಳೂ ಇಲ್ಲ, ನೀವು ಕೇಳೂ ಇಲ್ಲ. ಆಯ್ತಾ? ಇವಾಗ ಗಂಗೆದ್ದು ಬರುತ್ತೆ, ಅನುಭವದಿಂದ ಅವಾಗ ಗಂಗೆದ್ದವು, ಕರುದಿಂದ ಅವಾಗ ಗಂಗೆದ್ದವು, ಇದಲ್ಲ. ನಮ್ಮ ಮಕ್ಕಳಿಗೆ ಚೇತುರ್ಯ ಬೇಕು. ನಾವು ಬಂದಿರ್ತಕ್ಕಂಥ ಪಾಠಶಾಲೆಯಲ್ಲಿ
ವಿದ್ಯಾವಂತರಾಗಬೇಕು, ಅವಿದ್ಯಾವಂತರಾಗುವುದಲ್ಲ, ವಿದ್ಯಾವಂತರಾಗಬೇಕು, ಬುದ್ಧಿಯಿಂದ ವಿದ್ಯಾವಂತರಾಗಬೇಕು. ಹೌದಲ್ವಾ? ಏನಮ್ಮ ಹೇಳ್ರಿ, ಮಾತಾಡ್ರಿ. ಯಾಕೆ ಮಧ್ಯಾಹ್ನ ಏನೋ ಲಂಚ್ ಇಲ್ಲ, ಸುಸ್ತಾಗ್ತಾ ಇದೆಯಾ? ವೆರಿ ಗುಡ್. ಮಕ್ಕಳು ನೀವು ಬುದ್ಧಿವಂತರಾಗಿರ್ಬೇಕು. ನಾಳೆ ದಿವಸ ನೀವು ಏನೇನು ಗೋಲ್ ಇದೆಯೋ, ಏನೇನು ಗುರಿ ಇದೆಯೋ ಅದನ್ನ ಸಾಧಿಸ್ಲಿಕ್ಕೆ ಏನು ಮಾಡ್ಬೇಕು ನೀವು? ವೆರಿ ಗುಡ್. ಚೆನ್ನಾಗಿ ಯಾರ್ಯಾರು ಏನು ಗುರಿ ಇದೆಯೋ ಹೇಳೋಣ, ಹೇಳ್ತೀರಾ? ಒಬ್ಬೊಬ್ಬರೇ ಹೇಳ್ಕೊಂಬನ್ನಿ ಈ ಕಡೆ. ಹೇಳ್ತೀರಾ? ಇವತ್ತು ಹೇಳಿದ್ರೆ ನಾಳೆ ಬೆಳಗ್ಗೆ ಅದು ನಿಮ್ಗೆ ಒಂದು ಗುರಿ. ಅದು ಏನೇನು ಗುರಿ ಇದೆಯಾ? ಏನೇನು ಮಾಡ್ಬೇಕು ಅಂತಿದ್ಯಾ? ಏನಾಗ್ಬೇಕು? ಟೀಚರ್ ಆಗ್ಬೇಕಾ? ಟೀಚರ್ ಆಗಿದ್ರೆ ನಿಮಗೆ ಡಾಕ್ಟರ್ ಆಗ್ಬೇಕಾ? ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಾ? ಆಗ್ಬೇಕಾ? ಇಂಜಿನಿಯರ್ ಆಗ್ಬೇಕಾ? ರೈತರ ಆಗ್ಬೇಕಾ? AC DC ಅಲ್ವಾ? ವೆರಿ ಗುಡ್. ಹಂಗೆ ಧೈರ್ಯ ಇರ್ಬೇಕು. ಯಾವ್ದಕ್ಕೂ ಒಂದು ಧೈರ್ಯ ಅನ್ನೋದು ಅದೇ ಹುಮ್ಮಸ್. MBBS ಮಾಡ್ಬೇಕು. ಕಲೆಕ್ಟರ್ DC ವೆರಿ ಗುಡ್. ಪೊಲೀಸ್ ಕೆಲಸ. ಓ, ಎಲ್ಲರೂ ಕಳ್ತನ ಮಾಡಿಸ್ಕೊಳಕ್ಕೆ ವೆರಿ ಗುಡ್. ಟೀಚರ್ ಆಗ್ಬೇಕು. ಆಳೆ ಎಲ್ಲರಿಗೂ ಪಾಠ ಹೇಳಕ್ಕೆ. ಡಾಕ್ಟರ್ ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಡಾಕ್ಟರ್ ಆಗ್ಬೇಕು. ವೆರಿ ಗುಡ್. ಡಾಕ್ಟರ್ ಆಗ್ಬೇಕು. ವೆರಿ ಗುಡ್, ವೆರಿ ವೆರಿ ಗುಡ್. ಫೈನ್ 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 ಫೈನ್. ಜೋರಾಗಿ ಹೇಳಿ, ಪರವಾಗಿಲ್ಲ. ನಿಮ್ಮ ಶಾಲೆ ಇದು. ನೋಡಮ್ಮ ಮಕ್ಕಳೇ, ನೀವು ಅಲ್ಲೇ ಕೂತ್ಕೊಂಡೆ ಹೇಳಿ. ಅಲ್ಲ ನೋಡಮ್ಮ, ನಾನು ಹೇಳಿ ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಂಡೆ ಹೇಳಿ. ನೀನೇನ ವಿಚಾರಣೆ ಮಾಡಕ್ಕೆ ಏನಕ್ಕೋಸ್ಕರ ಬಂದಿದ್ದೀವಿ ಅಂದ್ರೆ, ನಿಮ್ಮಲ್ಲಿ ಅವಿವೇಕ ಇದ್ದನ್ನ ಏನು ನಿಮಗೆ ಚಾತುರ್ಯವನ್ನು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ಅರ್ಥ ಆಯ್ತಾ? ನೀವು ಏನೇ ಪ್ರಾಬ್ಲಮ್ ಇದ್ರೂ, ಎಂತ ಪ್ರಾಬ್ಲಮ್ ಇದ್ರೂ ಟೀಚರ್ಸ್ ಇದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ನೀವು ಆಗಬೇಕು ಅಂದರೆ ಚೆನ್ನಾಗಿ ಓದ್ಬೇಕು. ಏನು ಮಾಡಬೇಕು? ಇದನ್ನೆಲ್ಲ ನೀವು ಅಚೀವ್ ಮಾಡಬೇಕು. ನಿಮ್ಮ ಗುರಿ ಮುಟ್ಬೇಕಂದ್ರೆ ಏನು ಮಾಡ್ಬೇಕು? ನೀವು ಚೆನ್ನಾಗಿ ಓದಬೇಕು. ಓದೋ ಮುಖ್ಯ. ನೀವು ಯಾವ ಸ್ಕೂಲ್ನಲ್ಲಿ ಓದ್ತೀರಿ ಅನ್ನೋದು ಮುಖ್ಯ ಅಲ್ಲ. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಓದು ಮುಖ್ಯ. ವೆರಿ ಗುಡ್. ತೆಗಿತೀರಾ? 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 ಇವತ್ತಿನ ದಿನದಲ್ಲಿ ನಮ್ಮ ಮುಳಬಾಗ ತಾಲೂಕು ನಾಗರಿಕ ವೇದಿಕೆಯಿಂದ ನಾವು ಬಂದಿದ್ದೀವಿ. ನಮ್ಮ ಮೇಡಮ್ನವರು, ಗೀತಾ ಮೇಡಮ್ನವರು, ನಮ್ಮ ಇವರೆಲ್ಲ ಬಂದಿದ್ದಾರೆ. ಏನಕ್ಕೋಸ್ಕರ ಬಂದಿದ್ದಾರೆ? ನಮ್ಮ ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಕೊಡಕ್ಕೆ. ಅವೇರ್ನೆಸ್ ಅಂದ್ರೆ ಏನು ಹೇಳಿ ನಿಮಗೆ? ಎಸ್. ಆದರೆ ಈ ಎಲ್ಲ ಅವೇರ್ನೆಸ್ ಕೊಡುವುದು ಏನಂದ್ರೆ ನಿಮ್ಮಲ್ಲಿ ತಿಳುವಳಿಕೆ ಬರಲಿ ಅಂತ, ತಿಳುವಳಿಕೆ ಹೇಳ್ಕೊಳಕ್ಕೆ ಬಂದಿದೆ. ಆದರೆ ನೀವೇನು ಮಾಡ್ತೀವಿ? ತಿಳುವಳಿಕೆ ತಿಳ್ಕೊಬೇಕಲ್ವಾ? ತಿಳ್ಕೊಬೇಕಾ ಬೇಡ? ತಿಳ್ಕೊಬೇಕು. ವೆರಿ ಗುಡ್. ತಿಳ್ಕೊಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಎಚ್ಚರಿಕೆ ಆಗಿರ್ಬೇಕು. ನಿದ್ದೆ ಮಾಡ್ತೀರಾ? ಮಾಡಬಾರ್ದು. ತಿಳುವಳಿಕೆ ತಿಳ್ಕೊಬೇಕಂದ್ರೆ ನಾವು ಕೇರ್ಫುಲ್ ಆಗಿ, ಹುಷಾರಾಗಿ, ಎಚ್ಚರಿಕೆ ಆಗಿರ್ಬೇಕು. ಎಚ್ಚರಿಕೆ ಇರಬೇಕಂದ್ರೆ ನಾವೇನು ಮಾಡಬೇಕು? ಅಲರ್ಟ್ ಆಗಬೇಕು ಅಲ್ವಾ? ಇವಾಗ ಪಾಠ ಯಾರು ಅರ್ಥ ಆಗಿಲ್ಲ ಅಂದ್ರೆ, ಮತ್ತೆ ಮೇಡಮ್ ನಮ್ಮ ಪಾಠ ಅರ್ಥ ಆಗಿಲ್ಲ ಅಂತ ಯಾರು ಕೇಳಿದ್ದೀರಾ? ಜನದಲ್ಲಿ ಯಾರು ಕೇಳಿದ್ದೀರಾ? ಯಾವ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಯಾರಿಗೆಲ್ಲೋ ಕೇಳಿದ್ದೀರಾ? ಮೇಡಮ್ ಹೇಳಿದಾರಾ? ಅರ್ಥ ಆಗಿದ್ಯಾ? ವೆರಿ ಗುಡ್, ಡನ್. ಇದು ನಮ್ಮ ಮಕ್ಕಳಿಗೆ ನಾವು ನಮ್ಮ ಮೇಡಮ್ನವರು ಕೊಡ್ತಕ್ಕಂಥ ಭಾಗ್ಯ. ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾರೆ. ಗುರು ಏನಂತಂದ್ರೆ ತಂದೆ ತಾಯಿ ಗುರು ದೈವ. ಆದರೆ ನೀವು 3 ಲಕ್ಷಣಗಳು ನಿಮ್ಮಲ್ಲಿ ಬಳಸ್ಕೊಂಡಿರ್ಬೇಕು. ಹೆಂಗೆ? ತಂದೆ ತಾಯಿ ಮರೆಯಂಗಿಲ್ಲ. ನಮಗೆ ಪಾಠ ಹೇಳ್ಕೊಟ್ಟಿರೋದನ್ನ ನಾವು ಮರೆಯಂಗೇನೇ ಇಲ್ಲ. ಹೌದಾ? ಗುರು ಹಿರಿಯರು ಅರ್ಥಾತಾ? ಆದರೆ ನಮ್ಗೆ ಭಯ ಭಕ್ತಿನೂ ಇರಬೇಕು, ಭಕ್ತಿ ಇರಬೇಕು, ಭಯ ಇನ್ನೂ ಇರಬೇಕು. ಏನಂದ್ರೆ ಏನಾದರೂ ತಪ್ಪು ಕೆಲಸ ಮಾಡೋದಾಗಲಿ, ತಪ್ಪು ದಾರಿಯಲ್ಲಿ ನಡೆಯೋದಾಗಲಿ, ಭಯ ಇದು ಮಾಡಿದ್ರೆ ತಪ್ಪು ಅನ್ನೋ ಭಯ ಇರಬೇಕು. ಅರ್ಥ ಆಯ್ತಾ? ಆದರೆ ಭಕ್ತಿ ಏನಂದ್ರೆ ನಾವು ದೇವ್ರ ಭಕ್ತಿ ಆಗಿರ್ಬೇಕು. ದೊಡ್ಡವ್ರ ಕಂಡ್ರೆ ಭಕ್ತಿ ಇದೆಯಾ? ಮೇಡಮ್ ಕಂಡ್ರೆ ಭಕ್ತಿ ಇದೆಯಾ? ಇರಬೇಕು. ಯಾಕಂದ್ರೆ ನಮ್ಮನ್ನ ಜೀವನ ಉದ್ದಕ್ಕೂ, ನಮ್ಮ ಕೊನೆ ಮುಟ್ಟುವರೆಗೂ, ನಮ್ಮ ಗೋಲ್ ಮುಟ್ಟುವರೆಗೂ ನಮಗೆ ಈ ಮೂರೇ ಈ ವಚನ ನಮ್ಮಲ್ಲಿ ಇರಬೇಕು ಅಲ್ವಾ? ಇಟ್ಕೊಳ್ತೀರಾ? ಮಾಡ್ತೀರಾ? ಇವಾಗ ನಿಮಗೆ ಮೇಡಮ್ ಅವರು ಬಂದಿದ್ದಾರೆ.
ವಿಮಲಾ ಮೇಡಮ್ ಅವರು ಬಂದಿದ್ದಾರೆ, ಸೀತಾ ಮೇಡಮ್ ಅವರು ಬಂದಿದ್ದಾರೆ. ಬಟ್ ನಿಮಗೆ ಕೆಲವು ಪರ್ಸನಲ್ ಇರ್ತಕ್ಕಂಥ ವಿಷಯಗಳನ್ನು ಅವ್ರು ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಅದು ನೀವು ಯಾವ ಥರ ಅದನ್ನು ಬಳಸ್ಕೋಬೇಕು, ಯಾವ ಥರ ನೀವು ಅದನ್ನು ಉಪಯೋಗಿಸ್ಕೋಬೇಕು, ಅದು ನಮ್ಮ ಮೇಡಮ್ ಅವರೆಲ್ಲ ಹೇಳಿದಾರಲ್ಲ, ಈ ಥರ ಹೇಳ್ಕೊಂಡು ನೀವು ಚೆನ್ನಾಗಿ ಓದಬೇಕು ಅಂತ ನಾವು ಈ 3 ಮಾತನ್ನು ನಾವು ನಮ್ಮ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಇಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಬ್ಯಾಗು ಮನೆಯಲ್ಲಿ ಕೊಡಿಸ್ತಾ ಇಲ್ಲ, ಬುಕ್ಕು ಕೊಡಿಸ್ತಾ ಇಲ್ಲ, ಯಾರಾದ್ರೂ ತೊಂದರೆ ಬುಕ್ಸು, ಬ್ಯಾಗ್ಸು, ಪೆನ್ಸಿಲು, ಪೆನ್ನು, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಮನೆಯಲ್ಲಿ ಕೆಲವೊಬ್ಬರು ಪ್ರಾಬ್ಲಮ್ ಇರುತ್ತೆ. ಒಂದು ಪೆನ್ಸಿಲ್ ತೆಗೆಸ್ಕೊಳ್ಳೋದು ಇದರಿಂದ ಏನು ಪ್ರಾಬ್ಲಮ್ಸ್ ಇದ್ರೆ ಇದ್ರೆ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ನೆಕ್ಸ್ಟ್ ಟೈಮ್ ನಾವು ಅದನ್ನ ಮೇಡಮ್ ಅವ್ರು ಲಿಸ್ಟ್ ಕೊಡ್ರಿ, ಈ ಥರ ಮನೆ ಸಮಸ್ಯೆ ಇದೆ, ಈ ಥರ ನನ್ನ ಕಷ್ಟ ಇದೆ ಅಂತ ಲಿಸ್ಟ್ ಕೊಟ್ಟರೆ ಅದನ್ನ ನಾವು ಪರಿಗಣಿಸಲಿಕ್ಕೆ ನಾವು ತಯಾರಾಗಿರ್ತೀವಿ. ಅರ್ಥ ಆಯ್ತಾ? ಡಿಸಿಗಳು ಪೊಲೀಸು ಎಲ್ಲ ಇಲ್ಲೇ ಇದ್ದೀರಾ, ಇನ್ನೇನು ಬೇಕು? ದೇಶಗಳ ಕೈಯಲ್ಲಿ ಇದ್ದಾರೆ. ಓಕೆ ನೀವೆಲ್ಲ ಹಂಗೆ ಇಟ್ಕೊ ಕರೆಸ್ಕೊಂಡು ಬರಬೇಕು, ಅವ್ರು ಕಾಣಿಸ್ಬೇಕಲ್ಲ. ಲಕ್ಷ್ಮಣ ಮೇಡಮ್ ಮಾಡ್ತಾ ಇದ್ರೆ ಬನ್ನಿ, ಇನ್ನೊಬ್ರು ಬಾರೆ ಬಾರೆ ಅಮೃತ. ಯಾಕೆ ರೆಡ್ಡೆ ನಮ್ಮ ಹತ್ರ ಏನೋ ಸರ್ ಆ ಮೊಬೈಲ್ ತೆಗೆಸಿ ಫೋಟೋ ವಿಡಿಯೋ ಫೋಟೋ ಮಾಡ್ಬೋದು.